ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಸೊ ಏನಿವತ್ತು ಕಿಚನಲ್ಲಿ ಲಾಗ್ ಮಾಡ್ತಾ ಇದ್ದಾಳೆ ಅನ್ಕೊತಾ ಇದ್ದೀರಾ. ಸೊ ಇವತ್ತು ನಾನೇನೆ ಶಾವಿಗೆ ಉಪ್ಪಿಟ್ಟು ಪ್ರಿಪೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಸೊ ಆ ಫಸ್ಟ್ ಟೈಮ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಂತ ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ, ಟೇಸ್ಟ್ ಹೆಂಗಿರುತ್ತೆ ನೋಡೋಣ. ಸೊ ಶಾವಿಗೆ ಉಪ್ಪಿಟ್ಟಿಗೆ ನಾನು ರೆಡಿ ಮಾಡ್ಕೊಂಡಿರೋ ರೆಸಿಪೀಸ್ಗಳು ಇವೆಲ್ಲ. ಏನೇನು ಬೇಕಂತಂದರೆ ಇದು ಈರುಳ್ಳಿ, ಮೆಣಸಿನ್ಕಾಯಿ, ಬೀನ್ಸ್, ಕ್ಯಾರೆಟ್ ಆ್ಯಂಡ್ ಸಾಂಬಾರ್ ಸೊಪ್ಪು ಆ್ಯಂಡ್ ಟೊಮೊಟೊ ಇಷ್ಟನ್ನು ಹೆಚ್ಕೊಬೇಕು. ಆಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಗೋಡಂಬಿ, ಕರಿಬೇವು, ಆಮೇಲೆ ಶಾವಿಗೆ ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಎಣ್ಣೆ ತೊಗೊಬೇಕು. ಇಷ್ಟನ್ನು ರೆಡಿ ಮಾಡ್ಕೊಬೇಕು. ಶಾವಿಗೆನ ಫ್ರೈ ಮಾಡ್ಕೊಂಬಿಡೋಣ, ಆಮೇಲೆ ಮಿಕ್ಕಿದೆಲ್ಲ ಮಾಡೋಣ. ಫಸ್ಟು ಶಾವಿಗೆ ಫ್ರೈ ಮಾಡೋಣ ಬನ್ನಿ ಗೈಸ್. ಶಾವಿಗೆ ಸ್ವಲ್ಪ ಕೆಂಪಗಾಗೋ ಥರ ಬಿಸಿ ಮಾಡ್ಕೊಬೇಕು. ನಾರ್ಮಲ್ ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡೋದು ಅಂತ ಹೇಳಿದ್ದಾರೆ. ನಾನು ಅಮ್ಮನ ಹತ್ರ ಫುಲ್ ಕೇಳಿಕೊಂಡು ಮಾಡ್ತಾಯಿದ್ದೀನಿ, ನಾನೇ ಮಾಡಬೇಕು ಅಂದ್ಬಿಟ್ಟು. ಅವ್ರದ್ದೆಲ್ಲ ತಿಂದೇ ಆಯಿತು, ಪಲಾವ್ ಮಾಡಿದ್ರು. ನನಗೆ ಪಲಾವ್ ಇಷ್ಟ ಇಲ್ಲ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಂಗಾಗಿ ನೋಡೋಣ, ಫಸ್ಟ್ ಟೈಮ್ ಅಲ್ವಾ, ಟ್ರೈ ಮಾಡೋಣ, ಹೆಂಗೆ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಒಬ್ರಿಗಾಗಿ. ಸೊ ಇದು ಫುಲ್ಲು ಕೆಂಪಗಾಗೋ ಥರ ಬಿಸಿ ಮಾಡಿಕೊಂಡು ನೆಕ್ಸ್ಟು ಬೇರೆ ಇದೇ ಬಾಣಲೆಯಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಆಗುತ್ತೆ. ಸೊ ಹಂಗಾಗಿ ಫಸ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಶಾವಿಗೆನ ಫುಲ್ಲು. ನೋಡಿ ಆಲ್ಮೋಸ್ಟು ಕೆಂಪಗಾಗ್ತಾ ಇದೆ. ಕೈ ಬಿಡ್ದಂಗೆ ಈ ಥರ ಉಟ್ಕೊಂಡ್ರೆ ಕಪ್ಪು ಆಗಲ್ಲ. ಕೈ ಬಿಟ್ಟು ಮಧ್ಯ ಸುಮ್ಮನೆ ಹೀಟ್ ಮಾಡಿದರೆ ಫುಲ್ ಸೀದೋಗ್ಬಿಡೋ ಥರ ಆಗ್ಬಿಡೋದಂತೆ. ಸೊ ಹಂಗಾಗಿ ಕೈ ಬಿಡ್ದಂಗೆ ಫುಲ್ಲು ರೋಸ್ಟ್ ಮಾಡಬೇಕು ಶಾವಿಗೆನ. ಸಾಕು ಅನಿಸುತ್ತೆ ಇಷ್ಟೇ. ಫುಲ್ ಬ್ಲ್ಯಾಕ್ ಆಗಿಬಿಟ್ರೆ ಚೆನ್ನಾಗಿ ಅನಿಸಲ್ಲ. ಸೊ ಇದನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡೋಣ. ಸೊ ಇದನ್ನು ಸೈಡಿಗೆ ತೆಗೆದಿಟ್ಕೊಡೋಣ. ಈಗಿದೆ ಬಾಣಲಿಗೆ ಒಗ್ಗರಣೆ ಹಾಕೋಣ. ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಬಿಸಿ ಆದಂಗೆ ಫಸ್ಟು ಎಣ್ಣೆ ಫುಲ್ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಬೇಕು. ನೆಕ್ಸ್ಟ್ ಕಡಲೆಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು ಆ್ಯಂಡ್ ಗೋಡಂಬಿ ಇಷ್ಟನ್ನು ಹಾಕ್ಕೊಬೇಕು. ಎಣ್ಣೆ ಹಾಕಿದ್ಮೇಲೆ ಇಷ್ಟು ಸ್ವಲ್ಪ ಫ್ರೈ ಆದ್ಮೇಲಿರುವಂಥ ಮೆಣಸಿನ್ಕಾಯಿನ ಫಸ್ಟ್ ಹಾಕ್ಬಿಡ್ಬೇಕು, ಬಿಕಾಸ್ ಅದು ಖಾರ ಹೋಗ್ಬಿಡ್ಬೇಕಲ್ಲ. ನೆಕ್ಸ್ಟ್ ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಬೇಕು. ಬಿಕಾಸ್ ಅದು ಹಸಿ ಇರೋದ್ರಿಂದ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಬೆಂದಂಗೆ ಅನಿಸುತ್ತೆ. ಸೊ ಹಂಗಾಗಿ ಅದನ್ನು ನಾನು ಬೇಯಿಸ್ಕೊಂಡಿಲ್ಲ, ಹಾಗೆ ಫ್ರೈ ಮಾಡೋದ್ರಿಂದ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡೋಣ ಫಸ್ಟೇ ಹಾಕ್ಬಿಟ್ಟು. ಅದೆಲ್ಲ ಫುಲ್ ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಕಿದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನಾರ್ಮಲಾಗಿ ಉಪ್ಪಿಟ್ಟು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡೋದಂತೆ. ಅದರೊಳಗೆ ನಾನು ಸ್ವಲ್ಪ ಕ್ಯಾರೆಟು, ಬೀನ್ಸು, ಈ ಗೋಡಂಬಿ ಎಲ್ಲ ಸೇರಿಸಿದ್ದೀನಿ, ಹಾಕ್ತಾರೆ ಅಲ್ಲ ನಾರ್ಮಲಾಗಿ, ಹಾಗಾಗಿ ನಾನು ಹಾಕಿದ್ದೀನಿ. ಸೊ ಅದ್ರ ಜೊತೆನೇ ಈರುಳ್ಳಿನೂ ಫ್ರೈ ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಸೊ ಈರುಳ್ಳಿನೂ ಹಾಕ್ಕೊಂಬಿಡಿ.
ಅಂದರೆ ಟೊಮೊಟೊನು ಹಾಕೊಳ್ಳಿ. ಏನು ಹಾಕೋಕೆ ಹೋಗ್ಬಿಡಿ, ಫುಲ್ಲು ಫ್ರೈ ಆದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅರ್ಧ ಬೆಂದ್ಬಿಟ್ರೆ ಹಸಿ ತಿಂದಂಗೆ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ಬಿಸಿಯಾಗಿ ಮಧ್ಯ ಈ ಥರ ಕೈ ಆಡಿಸ್ತಾ ಇರಿ, ಬಿಕಾಸ್ ಕೆಳಗಡೆ ಸೀದ್ಬಿಟ್ರೆ ಚೆನ್ನಾಗಿರ್ತಲ್ಲ. ನನಗೆ ಗೋಡಂಬಿ ಹಾಕಿದ್ದು ಫುಲ್ಲು ಎಣ್ಣೆ ಕರಿದು ಬ್ಲ್ಯಾಕ್ ಆಗಿಬಿಟ್ಟು ಗೋಡಂಬಿ ಫುಲ್ಲು ನೀಟಾಗಿ ಫ್ರೈ ಆದರೆ ಮತ್ತು ಟೇಸ್ಟ್ ಸೂಪರಾಗಿರುತ್ತೆ. ಸೊ ಫ್ರೈ ತುಂಬ ಚೆನ್ನಾಗಬೇಕು. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗಿದೆ ಈರುಳ್ಳಿದು ಎಲ್ಲ. ಉಪ್ಪು ಹಾಕ್ಬಿಟ್ರೆ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂತ ಅಂತಾರೆ. ನಂಗೆ ಇಷ್ಟ ಎಲ್ಲ ಉಪ್ಪು ಹಾಕ್ಬೇಕು. ಸೊ ಹಂಗಾಗಿ ಅದೇ ಫ್ರೈ ಆದರೆ ಸ್ವಲ್ಪ ನಿಧಾನಕ್ಕೆ ಫ್ರೈ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಉಪ್ಪು ಹಾಕಲ್ಲ. ಫಸ್ಟು ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ, ಬೇಗ ಬೆಂದೋಗುತ್ತೆ ಎಲ್ಲ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ನಾವು ಇದರಲ್ಲಿ ಶಾವಿಗೆನ ತಗೊಂಡಿದ್ದು ಈ ಬೌಲಲ್ಲಿ. ಸೊ ಈ ಬೌಲಲ್ಲೇ 2 ಬೌಲ್ನ ನೀರನ್ನ ಹಾಕಬೇಕು. ಅಳತೆ ಮಾಡಿ ತಗೊಳ್ಳಿ ಶಾವಿಗೆನ. ಸೊ ಇಷ್ಟೇ. ಇದು ಫುಲ್ಲು ನೀರು ಫುಲ್ ಬಿಸಿಯಾಗಿ ಫುಲ್ ಬಬಲ್ಸ್ ಬರಬೇಕು, ಅಂದರೆ ಕುದಿಬೇಕು ನೀರು. ನೀರು ಕುದ್ಮೇಲೆ ಶಾವಿಗೆ ಹಾಕೋದು. ನಾರ್ಮಲ್ ಆಗಿ ಉಪ್ಪಿಟ್ಟಿಗೆ ಮಾಡ್ತೀವಿ ಅದೇ ಥರ. ಸೊ ನೀರು ಕುದಿಯೋ ತನಕ ವೆಯ್ಟ್ ಮಾಡೋಣ, ಆಮೇಲೆ ಶಾವಿಗೆನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ. ಓಕೆನಾ? ಸೊ ಫುಲ್ ಕುದೀತಾ ಇದೆ. ಇದು ಫುಲ್ ಕುದೀತಿರುವಾಗಲೇ ಶಾವಿಗೆನ ಹಾಕೊಬೇಕು. ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು, ಹೈ ಫ್ಲೇಮ್ ಇಟ್ಕೊಂಬೇಡಿ, ಲೋ ಫ್ಲೇಮ್ ಇಟ್ಕೊಂಡು ಶಾವಿಗೆನ ನೀರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಹೈ ಫ್ಲೇಮ್ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಹಂಗೆ ಬೇಯಕ್ಕೆ ಬಿಡಬೇಕು. ಬಿಕಾಸ್ ಶಾವಿಗೆ ಫುಲ್ ನೀರೊಳಗಡೆ ಅರಳಬೇಕಲ್ವ. ಸೊ ಹಾಗಾಗಿ ಫುಲ್ಲು ಅರಳ್ತಾ ಇದೆ ಅಂತ ಅರ್ಥ. ಸೊ ಇದು ಹಿಂಗೆ ಅರಳಿ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ಕ್ಯಾಪ್ ಮುಚ್ಚಿಬಿಟ್ಬಿಟ್ರೆ ಸೂಪರಾಗಿ ಅರಳಿರುತ್ತೆ, ಚೆನ್ನಾಗಾಗುತ್ತಂತೆ. ಸೊ ಫಸ್ಟ್ ಟೈಮ್ ಮಾಡೋದ್ರಿಂದ ಹೆಂಗಾಗತ್ತೋ ಏನೋ ಅಂತ ಅನ್ಕೋತಾ ಇದ್ದೀನಿ. ಚೆನ್ನಾಗಾಗ್ಬಿಟ್ರೆ ಸಾಕಪ್ಪ ಅಂತ ಅನಿಸಿದೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಸೀದಿದೆ, ಸ್ವಲ್ಪ ನೀರಿದೆ, ನೋಡೋಣ. ಸೊ ಲೋ ಫ್ಲೇಮ್ ಮಾಡಿಬಿಟ್ಟು ಕ್ಯಾಪ್ ಮುಚ್ಚಿಬಿಡೋಣ, ಅದೇ ಅರಳತ್ತಂತೆ. ಸೊ ನೋಡಿ ಆಲ್ಮೋಸ್ಟ್ ಎಲ್ಲ ನೀರೆಲ್ಲ ಇದಾಗಿ ಬೆಂದಿದೆ ಶಾವಿಗೆ. ಸ್ವಲ್ಪ ಫ್ರೈ ಮಾಡಿಬಿಟ್ರೆ ಫುಲ್ ರೆಡಿ ಆಗಿಬಿಡತ್ತೆ. ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಸೊ ಹಂಗಾಗಿ ಗ್ಯಾಸ್ನ ಫುಲ್ ಆಫ್ ಮಾಡಿಬಿಟ್ರೆ ಅದೇ ಕಾವಲಿ ಫುಲ್ ಇನ್ನೂ ಚೆನ್ನಾಗಿ ಅರಳುತ್ತೆ. ಸೊ ಹಂಗಾಗಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಪ್ಲೇಟ್ಗೆ ಹಾಕೊಂಡು ಬ್ಯಾಟಿಂಗ್ ಮಾಡೋದೇ ಇವಾಗ. ಚೆನ್ನಾಗಿ ಬಂದಿದೆ ಗೈಸ್, ತುಂಬ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಸಕ್ಕತ್ತಾಗಿ ಬಂದಿದೆ ಉಪ್ಪಿಟ್ಟು. ಸೊ ಇಷ್ಟೇ ಶಾವಿಗೆ ಉಪ್ಪಿಟ್ಟು ಮಾಡೋದು. ಒಳಗಡೆ ಸೌಂಡ್ ಹಾಕೊಂಡು ಕೂತಿದ್ದಾರೆ, ಕಾಪಿರೈಟ್ಸ್ ಬರುತ್ತೆ ಅನ್ಸುತ್ತೆ.
ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ, ನೀವು ಚೆನ್ನಾಗಿ ಬರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿದೆ. ಸೊ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಸ್ಟಾರ್ಟ್ ಮಾಡೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್.